ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲರೂ ನೋಡ್ದಂಗೆ ನಾನು ಹೊನ್ನಂನಳ ಫಾಲ್ಸ್ ನ ಕವರ್ ಮಾಡಿದ್ದೆ ಗೈಸ್. ಆದ್ರೆ ನೆನ್ನೆ ಕವರ್ ಮಾಡಿ ನೆನ್ನೆದೇ ವಿಡಿಯೋ ಮಾಡಿದ್ದೀನಿ, ಇವತ್ತಿಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಮಾಣಿಕ್ಯತಾರ ಮತ್ತೆ ದತ್ತಾಪೀಠ ಕವರ್ ಮಾಡೋಣ ಅಂತ ಹೋಗ್ತಿದ್ದೀನಿ. ನಾನು ಹೋಗೋ ಪ್ಲಾನ್ ಇರಲಿಲ್ಲ, ಬಟ್ ಇಲ್ಲಿ ತನಕ ಬಂದ್ಮೇಲೆ ಹೋಗದೆ ಹೋದ್ರೂ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ಬರೋದು ಬಂದಿದ್ದೀನಿ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಮಾಣಿಕ್ಯತಾರನ ಮತ್ತೆ ದತ್ತಾಪೀಠನ ತೋರ್ಸೋಣ ಅಂತ ಬಂದಿರೋದು ಗೈಸ್. ಈಗ ನಾನು ಹೋಗೋ ಜಾಗ ಈಗ ಹೋಗ್ತಿದ್ದೀನಲ್ಲ, ಆ ಜಾಗದಲ್ಲಿ ಏನಂದ್ರೆ ಒಂದೇ ಜಾಗದಲ್ಲಿ ಒಂದೇ ಬೆಟ್ಟದಲ್ಲಿ ಹಿಂದೂಸು ಮತ್ತೆ ಮುಸ್ಲಿಮ್ಸ್ಗಳು ಅವ್ರ ಎರಡು ಟೆಂಪಲ್ಲು ದರ್ಗಾ ಎರಡು ಅಲ್ಲೇ ಇದೆ ಗೈಸ್. ಅದ್ರ ಬಗ್ಗೆ ಹಿಸ್ಟ್ರಿ ನನಗೆ ಅಷ್ಟು ಗೊತ್ತಿಲ್ಲ, ನನಗೆ ಸ್ವಲ್ಪ ಇಷ್ಟೇ ನಾಲೆಡ್ಜ್ ಇರೋದು. ಹಿಂದೂಸಿಂದು ಮುಸ್ಲಿಮ್ಸಿಂದು ಇದಿರುತ್ತೆ. ಬಟ್ ಎವ್ರಿ ಇಯರ್ ಜಗಳ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೇಳಿ ಸುಮಾರು ಜನ ದತ್ತಾತ್ರೇಯ ಟೈಮಲ್ಲಿ, ಶೋಭಾಯಾತ್ರೆ ಟೈಮಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಪೊಲೀಸ್ನ ಕರ್ಸಿ ನಿಲ್ಲಿಸ್ತಾರೆ. ಸೊ ನೋಡ್ಕೊಳ್ಳಿ ಅಂತ. ಏನ್ ಗುರು ಇಷ್ಟು ದೊಡ್ಡ ಗುಂಡಿ, ಅಪ್ಪ ಯಾವನಾರು ರಾತ್ರಿ ಬಂದು ಆಸ್ತ ಅಂದ್ರೆ ಏನ್ ಕತೆ. ಒಂದು ಇದಿದೆಯಲ್ಲ ಯಾವುದು ಮಾಣಿಕ್ಯದಾರ ಹೊನ್ನಂನಳ ಫಾಲ್ಸ್ ಇಂದ ಆಲ್ಮೋಸ್ಟ್ ನಿಮಗೆ ಒಂದು 10 ಕಿಲೋಮೀಟರ್ ಆಗುತ್ತಾ ಅಂತ. ಇಲ್ಲೇ ಹಿಂಗೆ ಇದೆಯಲ್ಲ, ಇದೆಲ್ಲ ಪ್ರೈವೇಟ್ ವೆಹಿಕಲ್ಗಳು ಸಿಗುತ್ತೆ. ಇಲ್ಲಿಂದ ನೀವು ಲೆಫ್ಟ್ ಅಲ್ಲಿ ಯಾರು ಜೀಪ್ಗಳ ಜೊತೆ ಹೋದ್ರೆ ನಿಮಗೆ ಇದು ಸಿಗುತ್ತೆ, ಏನಂತಂದ್ರೆ ಜರಿ ಫಾಲ್ಸು ಅಷ್ಟೇ ಮಳೆಗಾಲದಲ್ಲಿ ಸೂಪರ್ ಆಗಿರುತ್ತೆ ನೋಡಕ್ಕೆ. ಸೊ ಇಲ್ಲೆಲ್ಲ ಪ್ರೈವೇಟ್ ವೆಹಿಕಲ್ಗಳಿಂದ ನೀವು ಹೋದ್ರೆ ಜೀಪ್ಗಳು ಬರುತ್ತಲ್ಲ, ಪರ್ ಪರ್ಸನ್ 800 ರುಪೀಸ್ ಅನ್ಸುತ್ತೆ. ಸೊ ಚೆನ್ನಾಗಿರುತ್ತೆ ಫಾಲ್ಸು, ಬಟ್ ಅಷ್ಟು ದುಡ್ಡು ಕೊಡೋ ಅಷ್ಟೇನು ವ್ಯಾಲ್ಯೂ ಫಾರ್ ಮನಿ ಏನಲ್ಲ ಗೈಸ್. ನಾನೆಲ್ಲ ಫೋಟೋಶೂಟ್ ಎಲ್ಲ ಮಾಡಿದ್ದೀನಲ್ಲ ಆ ಜಾಗದಲ್ಲಿ. ಸೊ ಆ ಬೇಸ್ ಮೇಲೆ ನಾನು ಹೇಳ್ತಿರೋದು. ನನ್ನ ಮೋಟೋ ಬ್ಲಾಗ್ ಸ್ಟೈಲ್ ನೋಡಿ ಎಲ್ಲರೂ ಮುಖ ನೋಡ್ತಾರೆ. ನಾನು ಆದರೆ ನನ್ನ ಮುಖ ಮುಚ್ಕೊಂಡಿದ್ದೀನಿ ಬಿಡ್ರಿ. ಸೊ ಬನ್ನಿ ಇಲ್ಲಿಂದ ಹೋಗ್ಬಿಡೋಣ. ಈ ಗಾಡಿಗಳಿಂದ ಹೋದ್ರೆ ಆಗಲ್ಲ, ಇದನ್ನ ಪಾಸ್ ಮಾಡಿ ಜೀಪಿಂದ ಹೋಗ್ಬೇಕು. ಜೀಪಿಂದ ಹೋದ್ರೆ ಬೇಗ ಫಾಸ್ಟಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಗಾಡಿನ ಪಟ್ 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 ಬಟ್ 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 ಅಂತ ಮೂವ್ ಮಾಡ್ತಿರ್ತಾರೆ ಗಾಡಿನ. ಸೊ ಹಂಗಾರೆ ಇವ್ರ ಜೊತೆ ಹಿಂದೆ ಹಿಂಬಾಲಿಸಿದ್ರೆ ಬೇಗ ಹೋಗ್ಬೋದು. ಏನು ರಶ್ ಗುರು. ಲೆಫ್ಟಲ್ಲಿ ಪಾತಾಳ, ರೈಟಲ್ಲಿ ನೋಡಿದ್ರೆ ವೆಹಿಕಲ್ಗಳು. ಕಂಟೆಂಟ್ ಕ್ರಿಯೇಟ್ ಮಾಡೋದ್ರೆ ನಂಗೆ ಇಷ್ಟ ಆಗದೆ ಅಂತ ಟಾಪಿಕ್ಸ್ ಹೆಂಗೆ ಗೊತ್ತಾ, ಮೋಟೋ ವ್ಲಾಗಿಂಗ್. ಈ ಮೋಟೋ ವ್ಲಾಗಿಂಗ್ ನಂಗೆ ಅಷ್ಟು ಇಷ್ಟ ಇಲ್ಲ, ಬಟ್ ಅದೇ ಮಾಡ್ತಿದ್ದೀನಿ, ನನಗೆ ಬೇರೆ ಆಪ್ಷನ್ ಇಲ್ಲ ಅನ್ನೋ ಥರಕ್ಕೆ. ನೋಡಿ ಈ ಕಡೆ ಬರೋದೆಲ್ಲ ನೀವು ಪ್ರೈವೇಟ್ ವೆಹಿಕಲ್ಗಳು ಮತ್ತೆ ಇಲ್ಲಿಂದ ವೆಹಿಕಲ್ಗಳೆಲ್ಲ ಇದೆ, ಅದ್ರಲ್ಲೂ ಬರ್ಬೋದು ನೀವು ಬೇಕಾದ್ರೆ. ಪರ್ ಪರ್ಸನ್ ಇಷ್ಟಿಷ್ಟ ಅಂತ ದುಡ್ಡು ತಗೊಳ್ತಾರೆ, ಎಷ್ಟು ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಅವ್ರ ಜೊತೆ ಬರ್ಬೋದು. ನೀವು ಇಲ್ಲೆಲ್ಲ ನೋಡ್ತಿರ್ಬೋದು ಗೈಸ್, ಈ ಜಾಗದಲ್ಲಿ ಈ ಮಲ್ನಾಡ್ ಸೈಡ್ ಟ್ರಾವೆಲ್ ಮಾಡೋಕ್ಕೆ ಒಂಥರ ಮಜಾ ಸಿಗುತ್ತೆ. ಯಾಕಂದ್ರೆ ರೋಡ್ ಸೈಡು ಬೇಜಾನ್ ಫ್ರೂಟ್ಸ್ಗಳು ಅವೆಲ್ಲ ನಮಗೆ ಕಾಣಿಸ್ತವೆ. ಬೇಕಾದ್ರೆ ನಿಲ್ಸಿ ಇಳ್ದು ಕಿತ್ಕೊಂಡು ತಿನ್ಬೋದು. ನನ್ನ ಹಿಂದೆ ಒಂದು ಯಾವುದೋ ಟ್ರಾವೆಲ್ ಗಾಡಿ ಬರ್ತಾ ಇದೆ. ಸುಮ್ಮನೆ ಗಾಡಿ ಇದೆ ಅಂತ ಬಿರ್ರಿ ಹೋಗೋದಲ್ಲ ಗೈಸ್. ನಮಗೆ ನೆಸೆಸಿಟಿ ಇದ್ರೆ ಮಾತ್ರ ಗಾಡಿ ಫಾಸ್ಟಾಗಿ ಹೋಗ್ಬೇಕು. ನಮಗೆ ನೆಸೆಸಿಟಿ ಇಲ್ಲ ಅಂದ್ರೆ ನಮ್ಗೇನು ಅರ್ಜೆಂಟ್ ಇಲ್ಲ ಅಂದರೆ ನಾವು ನಿಧಾನಕ್ಕೆ ಇಂಥ ಜಾಗದಲ್ಲಿ ನೇಚರ್ನ ಎಂಜಾಯ್ ಮಾಡ್ಕೊತ ಹೋಗ್ಬೇಕು. ಇವರೆಲ್ಲ ಹೋಗ್ತಾರಲ್ಲ, ಇಲ್ಲಿ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ. ಎಲ್ಲ ಬೋರ್ಡ್ಗಳಾದರೆ ಬಿಡಿ, ಅವ್ರ ಟೈಮು ಅವ್ರಿಗೆ ಇನ್ನೂ ಬಾಡಿಗೆ ಸಿಗಬೇಕು, ಬೇಗ ಮುಗಿಸೋಣ ಅಂತ ಪ್ಲಾನ್ ಇರುತ್ತೆ. ಇವರೆಲ್ಲ ಏನು ಆರಾಮಾಗಿ ಬಂದಿದ್ದಾರಪ್ಪ, ನೆಮ್ಮದಿಯಾಗಿ ನೋಡ್ಕೊಂಡು ಹೋಗ್ಬೋದು. ಈ ಥರ ಹರಿಯಿಂದ ಹೋಗೋದೆಲ್ಲ ನನಗೆ ಕೇಳಿದ್ರೆ ನೆಸೆಸಿಟಿ ಇಲ್ಲ. ಫೀಲ್ನ ಎಂಜಾಯ್ ಮಾಡಬೇಕು, ನೇಚರ್ನ. ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋದ್ವಾ ಅನ್ನೋ ಥರ ಇರಬಾರ್ದು ಯಾವತ್ತು. ಇದು ನನ್ನ ಪರ್ಸೆಪ್ಷನು. ಆ ಜಾಗಕ್ಕೆ ಹೋಗಿ ನೆಮ್ಮದಿಯಿಂದ ನೋಡ್ಕೊಂಡು ಚಿಲ್ ಮಾಡೋದ್ರೆ ಮಾಡ್ಕೊಂಡು, ರೋಡ್ ಸೈಡೆಲ್ಲ ನೇರಳೆ ಮರ ಎಷ್ಟು ಬಿಟ್ಟಿದೆ ಅಲ್ಲ. ಯಪ್ಪ ಇದೇನು ಗುರು, ಇಷ್ಟೋ ತನಕ ರೋಡ್ ಇಷ್ಟು ಚೆನ್ನಾಗಿತ್ತು, ಈಗ ಈ ಥರ ಪ್ಯಾಚಪ್ ರೋಡ್ಗಳು. ಹಂಗೆ ಗಾಡಿ ಎತ್ತೆತ್ತು ಬಡಿಸ್ತಾ ಇದೆ ಹಂಗೆ ನೆಲಕ್ಕೆ. ಇಲ್ಲಿಂದ ಒಳ್ಳೆ ರೋಡ್ ಸಿಕ್ತು, ಗುಮ್ಮನ ಇಲ್ಲಿಂದ. ಗೈಸ್ ಇದೊಂದು ಕಡೆ ಗಾಡಿ ಸ್ಟಾಪ್ ಮಾಡಿದೆ, ನೋಡಿ ಈ ಜಾಗ ಹೆಂಗೆ ಕಾಣ್ತದೆ. ಸುತ್ತ ಬೆಟ್ಟಗಳಿದೆಯಲ್ಲ, ಬೆಟ್ಟ ಗುಡ್ಡ ಎಲ್ಲ ಫುಲ್ಲು ಗ್ರೀನರಿ ಪ್ಲಸ್ ಬ್ಲೂಯಿಶ್ ಎಲ್ಲ ಕಾಣ್ತದೆ. ಅದ್ರ ಜೊತೆಗೆ ಈ ವೆಹಿಕಲ್ಗಳು ಹೋಗ್ತಿರೋದು ನೋಡಿ ಗೈಸ್, ಹೆಂಗಿದೆ ಈ ಜಾಗ. ಅದು ನೋಡೋಕ್ಕೆ ಒಂಥರ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತದೆ. ನಿಮಗೆ ಇಂಥ ವಿಚಾರಗಳನ್ನೆಲ್ಲ ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿ ಅನಿಸ್ತದೆ, ಕ್ಯಾಮ್ರಾಗಿಂತನೂ. ಕಣ್ಣಲ್ಲಿ ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಗುರು. ಚೆನ್ನಾಗಿದೆ ಗೈಸ್ ಈ ಜಾಗ ನೋಡೋಕ್ಕೆ. ತಂಪು ಅನ್ನಿಸ್ತದೆ ಈ ಜಾಗದಲ್ಲಿ. ಬಟ್ ವೆಹಿಕಲ್ಸ್ಗಳೆಲ್ಲ ನೋಡಿ ಎಷ್ಟೊಂದು ಬರ್ತಾಯಿದೆ ಈ ಜಾಗದಲ್ಲಿ, ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು. ನಾವು ಎಲ್ಲಿಂದ ಬಂದ್ವಿ ಗೊತ್ತಾ, ಅಲ್ಲಿ ನೋಡಿ ತೋರಿಸ್ತೀನಿ. ಆ ಜಾಗ ಇದೆ ನೋಡಿ, ಆ ಜಾಗದಿಂದ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ನಮ್ಮ ಗಾಡಿ ಅಲ್ಲಿಂದ ಬಂದು ಆ ರೋಡ್ ಸುತ್ಕೊಂಡು ಇಲ್ಲಿ ಸುತ್ಕೊಂಡು ಮತ್ತೆ ನೋಡಿ ಈ ರೋಡ್ ಇಲ್ಲಿ ಸುತ್ಕೊಂಡು ಈಗ ಈ ಬೆಟ್ಟ ಹತ್ಕೊಂಡು ಈ ಕಡೆ ಸುತ್ಕೊಂಡು ಈ ರೂಟಿಂದ ಹಿಂಗೆ ಮೇಲೆ ಬಂದು ಈ ಕಟ್ಟು ಈ ಸ್ಪಾಟಲ್ಲಿರೋದು. ಸುಮಾರು ಆಲ್ಮೋಸ್ಟ್ ಒಂದು
30 ಕಿಲೋಮೀಟರ್ಸ್ ಬಂದಿದ್ದೀವಿ ಅನ್ಸುತ್ತೆ ಕೆಳಗಿಂದ 30 ಜಾಸ್ತಿನೇ ಬಂದಿದ್ದೀವಿ. ಇಲ್ಲಿಂದ ಗಿರಿಗೆನೆ ಒಂದು 28 ಕಿಲೋಮೀಟರ್ಸ್ ಆಗುತ್ತೆ. ಜಸ್ಟ್ ಬಿಕಾಸ್ ಆಫ್ ಈ ಗ್ರೀನರಿ ನೋಡೋದಕ್ಕೋಸ್ಕರ ಅಷ್ಟೇ. ಮತ್ತು ಅದ್ರ ಜೊತೆಗೆ ಈ ತಿರುವುಗಳು, ಈ ಬೆಟ್ಟ ಗುಡ್ಡಗಳು, ಈ ಬೆಟ್ಟ ಗುಡ್ಡದಲ್ಲಿ ಹೆಂಗಿದೆ ಗೊತ್ತಾ ನಿಮ್ಗೆ? ಇನ್ನೊಂದು ವಿಷಯ ಹೇಳ್ಬೇಕು, ಚಿಕ್ಕಮಂಗ್ಳೂರು ಇಷ್ಟೊಂದು ಸೇಫ್ಟಿ ಆಗಿ ವರ್ಲ್ಡ್ ಸೆಕೆಂಡ್ ಸೇಫೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಗೈಸ್. ಇದು ಜಸ್ಟ್ ಬಿಕಾಸ್ ಆಫ್ ಏನಕ್ಕೊಂದ್ರೆ ಸುತ್ತಮುತ್ತ ಈ ಬೆಟ್ಟ ಗುಡ್ಡಗಳಿದೆಯಲ್ಲ, ಇದರಿಂದನೇ ಗೈಸ್ ಯಾವುದೇ ರೀತಿ ಪ್ರಳಯ ಪ್ರಪಾತ ಯಾವುದು ಎಂಥದ್ದು ಬರಲ್ಲ ಇದ್ರ ಹತ್ರಕ್ಕೆ, ಈ ಬೆಟ್ಟ ದಾಟ್ಗಡ್ಡಿ. ಆ ರೀಸನ್ಗೆ ಇದು ಇಷ್ಟು ಫೇಮಸ್ಸು. ಈ ಪರ್ಟಿಕ್ಯುಲರ್ ಈ ಜಾಗದಲ್ಲಿ ಯಾಕೆ ಇಷ್ಟು ಗಲೀಜಾಗಿದೆ, ರೋಡ್ ಪೂರ್ತಿ ಹಾಳಾಗಿದೆ ಅಂತಂದ್ರೆ, ಇಲ್ಲಿನ ಲೋಕಲೇಟ್ಸ್ ಯಾರು ಜೀಪ್ಗಳಲ್ಲೆಲ್ಲ ದುಡ್ಡು ಮಾಡ್ತಾರೋ, ಅವ್ರು ಆ ಜೀವನ ನಡೆಸ್ತಿರ್ತಾರೋ ಗೈಸ್, ಅಂಥವ್ರಿಗೆ ಜೀವನಕ್ಕೆ ಹೊಡ್ತಾ ಬೀಳುತ್ತೆ ಅಂತ ಈ ಜಾಗದಲ್ಲಿ ರೋಡ್ ಮಾಡ್ತೀನಿ ಅಂದ್ರೂ ಬಿಡಲ್ಲ ಇಲ್ಲಿನ ಜನಗಳು. ಏನು ಮಾಡ್ತಾರೆ ಅಂದರೆ ಸ್ಟ್ರೈಕು, ಜಗಳ ಏನಾದ್ರು ಮಾಡ್ತಾರೆ. ಯಾಕಂದರೆ ಅವ್ರ ಬಿಸ್ನೆಸ್ಸಿಗೆ ಹೊಡ್ತಾ ಬೀಳುತ್ತೆ ರೋಡ್ ಮಾಡಿದ್ರೆ. ಈ ಥರ ಮಾಡೋದ್ರಿಂದ ಜೀಪ್ ವೆಹಿಕಲ್ಗಳೆಲ್ಲ ಪಾಸ್ ಆಗಲ್ಲ. ಯಾರು ಅವ್ರವ್ರ ಓನ್ ವೆಹಿಕಲ್ ಬರುತ್ತಲ್ಲ, ಅವುಗಳು ಪಾಸ್ ಆಗದೆ ಇರೋ ಟೈಮಲ್ಲಿ ಏನು ಮಾಡ್ತಾರೆ ಹೇಳಿ, ಆ ಥರ ಜೀಪ್ಗಳನ್ನು ಬುಕ್ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾರೆ, ಗಾಡಿನ ಮೇಯ್ನ್ ಅಂದ್ಕೊಂಡು. ಈ ಥರ ಇರ್ಬೇಕಾದ್ರೆ ಜನಗಳು ಹಂಗೆ ಮಾಡೋದ್ರಿಂದ ಇವರಿಗೆ ಬಿಸ್ನೆಸ್ ಆಗುತ್ತೆ. ಆ ರೀಸನ್ಗೋಸ್ಕರ ಇಲ್ಲಿ ರೋಡ್ ಇನ್ನೂ ಮಾಡಿಲ್ಲ. ಬಟ್ ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲ ಈ ರೋಡ್ ಚೂರು ಇನ್ನೂ ಮೇಲೆ ಹೋದ್ರೆ ರೋಡ್ ನೀಟಾಗಿದೆ ಅಂತ. ಸೊ ಇದೊಂದು ಸ್ವಲ್ಪ ಹಚ್ಚಿದ್ರೆ ರೋಡ್ ಪೂರ್ತಿ ನೀಟಾಗಿದೆ ಗೈಸ್, ಯಾವುದೇ ರೀತಿ ಖರಾಬಾಗಿಲ್ಲ. ಆ ರೀಸನ್ನಿಂದ ಇಲ್ಲಿ ಅವರು ರೋಡ್ ಮಾಡೋಕ್ಕೂ ಬಿಡಲ್ಲ ಗೈಸ್. ಇಲ್ಲಿ ಜೀಪ್ ಕಾಣಿಸ್ತಿದಾರಲ್ಲ, ಇವರೆಲ್ಲ ಸ್ಟ್ರೈಕಿಂಗ್ ನಿಂತ್ಬಿಡ್ತಾರೆ, ಜೀವನ ನಡೀತಿರೋದೆ ಇದರಿಂದ. ಸೊ ನೀವು ಇಲ್ಲೆಲ್ಲ ರೋಡ್ ಮಾಡಿದ್ರಿ ಅಂದರೆ ಬಿಸ್ನೆಸ್ಸಿಗೆ ಹೊಡ್ತಾ ಬೀಳುತ್ತೆ ಅಂತೇಳಿ ಮಾಡಕ್ ಬಿಡಲ್ಲ. ಗಾಳಿ ನೋಡಿ ಗೈಸ್ ಹೆಂಗ್ ಬರ್ತದೆ ಇಲ್ಲಿ. ನನ್ನ ಮೈಕ್ ಇದು ಹೆಲ್ಮೆಟ್ಗೆ ವಿಜ್ ಅಂತ ವಿಷಲ್ ಹೊಡೋಂಗ್ ಬರ್ತಾ ಇದೆ. ವಾ ಈ ಜಾಗದಲ್ಲಿ ಇರೋದು ಮಜಾ ಅಂತ ಅಸಲಿ ಬ್ಯೂಟಿ. ಬೆಟ್ಟ ಹೆಂಗ್ ಕಾಣ್ತದೆ ನೋಡಿ, ಇದು ನನ್ನ ಆಪೋಸಿಟ್ ಹೋಗಿರೋ ಬೆಟ್ಟ. ಬಟ್ ಇವತ್ತಂತೂ ನಂಗೆ ಖುಷಿ ಅನಿಸ್ತದೆ ಗೈಸ್. ನಾವು ಸಿಂಗಲ್ ಆಗಿ ಓಡಾಡ್ತೀವಲ್ಲ ಅದೇ ಚಂದ ಗೈಸ್. ನಾವು ಗ್ರೂಪ್ ಜೊತೆ ಯಾವತ್ತೂ ಹೋಗಕ್ಕೆ ಹೋಗ್ಬಾರ್ದು. ಸಿಂಗಲ್ ಆಗಿದ್ದಾಗ ನಾವು ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು, ಎಲ್ಲಿ ಬೇಕಾದ್ರೂ ನಿಲ್ಸ್ಕೋಬೋದು. ಅದೇ ಗ್ರೂಪಲ್ಲಿ ಹೋದ್ರೆ ಯಾವನಾರು ಒಬ್ಬ ಇರ್ತಾನೆ, ಅವ್ನು ಹೇಳ್ದಂಗೆ ಇನ್ನೊಬ್ರು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಪೋಸ್ ನನ್ನ ಮಾತೆ ಬೇರೆಯವ್ರು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಳ್ಳಿ, ಅವೆಲ್ಲ ಮಜಾ ಅನ್ಸಲ್ಲ. ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನ ಮಾಡಬೇಕು ಜೀವನದಲ್ಲಿ. ಸೊ ಹಂಗಾಗಿ ಸೋಲೋನೇ ಹೋಗ್ಬೇಕು, ಅದೇ ಚಂದ. ಗ್ರೂಪ್ಗಳಲ್ಲೆಲ್ಲ ಹೋಗಿ ದವಾಕದ ಅಷ್ಟರಲ್ಲೇ ಇದೆ ಇಂಥದನ್ನೆಲ್ಲ ನೋಡ್ಕೊಂಡ್ರಿ. ಅಲ್ಲಿ ಗೈಸ್ ದತ್ತಾಪೀಠದ ಹತ್ರ ಬಂದ್ವಿ ಗೈಸ್, ಇನ್ನ ಮುಗೀತು ಇದು. ಅಲ್ಲಿ ಇಷ್ಟು ರಶ್ ಆಗಿರೋದು ನೋಡೇ ಇಲ್ಲ ಗೈಸ್. ಇಲ್ಲೇ ಪಾರ್ಕ್ ಮಾಡ್ಬಿಡೋಣ ನಮ್ಮ ಗಾಡಿನ ಗೈಸ್. ಅಲ್ಲಿ ಜನ ಎಲ್ಲ ಬಂದು ಅಲ್ಲಿ ನೋಡಿ ಅಲ್ಲಿ ಉಳ್ಕೊಂಡಿದ್ದಾರೆ. ನಾನು ಮಾತ್ರ ಈಗ ಈ ಕಡೆ ಹೋಗೋಣ ಅಂತ ಹೇಳಿ ಹಿಂಗೆ ಹೋಗ್ತೀನಿ. ಈ ಜಾಗದಿಂದ ನಾನು ಅಲ್ಲಿ ಮೇಲೆ ಹೋದ್ರೆ ನಾನು ಟೋಟಲ್ ಆಗಿ ಆ ಮೇಲಕ್ಕೆ ಹೋಗ್ತೀನಿ. ಆ ಜಾಗದಕ್ಕೆ ಹೋದ್ರೆ ಅಲ್ಲಿಂದ ದೇವಿರಮ್ಮ ಬೆಟ್ಟ. ಇದು ಅಲ್ಲಿಗೆ ಹೋಗಿ ನಾನು ಇನ್ಫಾರ್ಮೇಶನ್ ಹೇಳ್ತೀನಿ ಬನ್ನಿ. ಈ ಜಾಗಕ್ಕೆ ಯಾರು ಹತ್ತುತ್ತಿಲ್ಲ, ನಾನು ಒಬ್ಬನೇ ಹತ್ತುತ್ತಿರೋದು. ಬೇರೆಯವರೆಲ್ಲ ಆ ಕಡೆ ಕೆಳಗೆ ಹೋಗ್ತಿದ್ದಾರೆ. ಸೊ ಮೇಲೆ ನಾನು ಒಬ್ಬನೇ ಪ್ರಾಬ್ಲಮ್ ಹೋದ್ರೆ ಸಿಗೋದಂತ ಮೇಲಕ್ಕೆ ಹತ್ತನ ನೋಡಿ. ಇದು ಹತ್ಬೇಕಾರೆ ವಯಸ್ಸಾದವರಿಗೆಲ್ಲ ಆಗಲ್ಲ ಗುರು, ಇದನ್ನೆಲ್ಲ ಹತ್ತಕ್ಕೆ ಸ್ವಲ್ಪ ಹೆಂಗಿರ್ಬೇಕು ಹುಡುಗರುಗಳಾದ್ರೆ ಚೆನ್ನಾಗಿ ಹತ್ತುತ್ತಾರೆ, ಇಲ್ಲಾಂದ್ರೆ ಆಗಲ್ಲ, ಕಷ್ಟ ಆಗುತ್ತೆ ಹತ್ತಕ್ಕೆ. ಹಿಂಗೆ ನಡ್ಕೊಂಡು ಈ ಕಾಲ್ ದಾರಿ ಇದೆಯಲ್ಲ, ಇದ್ರ ಮೇಲೆ ನಡ್ಕೊಂಡು ಆ ಮೇಲಿಂದ ಹಂಗೆ ಹೋಗಿ ಆ ಟಾಪಿಗೆ ಹೋಗಿ ತಲುಪೋದು ನಾವು. ಸೊ ನಾನೇನು ಮಾಡಬೇಕು, ಆ ಟಾಪ್ ತನಕ ನಡ್ಕೊಂಡು ಹೋಗ್ಬೇಕು. ಕೆಲವೊಂದು ಜಾಗದಲ್ಲಿ ಜನಗಳಿರಲಿ ಇಲ್ಲದೆ ಹೋಗ್ಲಿ ಭಯ ಆಗೋದಂತೂ ಸಹಜ. ಸೊ ನಂಗೀಗೇನು ಭಯ ಆಗ್ತಿಲ್ಲ. ಈ ಜಾಗ ಇದುವರೆಗೆ ಮೇಲೆ ಯಾರು ಹೋಗಿಲ್ವೇನೋ, ಅಂದರೆ ಇದುವರೆಗೆ ಅಂದರೆ ಇವತ್ತು ಹೋಗಿರ್ತಾರೆ. ಬೇಸಿಕಲಿ ನಾನು ಮತ್ತು ನನ್ನ ಫ್ರೆಂಡ್ ಬಂದರೆ ನೋಡಿ ಈ ಕಾಲ್ ದಾರಿ, ಇದು ವ್ಯಾಲಿ ಇದೆಯಲ್ಲ, ಇದೆಲ್ಲ ಸರೌಂಡಿಂಗ್ ಇಲ್ಲಿ ನೋಡಿ, ಇದೆಲ್ಲ ವ್ಯಾಲಿ ಗೈಸ್. ಕಂಪ್ಲೀಟಾಗಿ ಡೀಪ್ ಇದೆ. ಈ ಡೀಪಿಂದ ಪಕ್ಕದಲ್ಲಿ ದಾರಿ ಆಗಿರೋದು ಇದು, ನೀಟಾಗಿ ಸಣ್ಣದಾಗಿ. ಇಲ್ಲಿ ನೋಡಿ ನೀಟಾಗಿ ಒಬ್ಬ ವ್ಯಕ್ತಿ ಹೋಗ್ಬೋದು ಅಷ್ಟೇ, ಅದ್ರ ಮೇಲೆ ಹೋಗೋಕ್ಕಾಗಲ್ಲ. ಸೊ ಹಿಂಗೆ ನಡ್ಕೊಂಡು ಮುಂದೆ ಹೋಗ್ತಾ ಇರೋದು. ಆ ಮೇಲೆ ಹೋದ್ರೆ ಅದು ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಈ ಜಾಗಕ್ಕೆ ಆಕ್ಚುಲಿ ಮಾನ್ಸೂನ್ ಟೈಮಲ್ಲಿ ಬರ್ಬೇಕು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಈ ಟೈಮಲ್ಲಿ ಬಂದಿದ್ದೀನಿ. ನೋಡುಗುರಿ ಬೆಟ್ಟ ಹೆಂಗ್ ಕಾಣ್ತದೆ ಫುಲ್. ಇಲ್ಲಿ ನಾನೇ ಮಿಸ್ ಆಗಿ ಜಾರ್ ಬಿದ್ದೆ ಅಂದ್ರೆ ಅಲ್ಲಿಂದ ಅಲ್ಲಿ ಉಳ್ಕೊಂಡು ಹಂಗೆ ಹೋಗ್ಬಿಡ್ತೀನಿ. ಎಲ್ಲಿಗೂ ಹೋಗಲ್ಲ, ಡೈರೆಕ್ಟ್ ಚಿಕ್ಕಮಂಗ್ಳೂರು ತಲುಪ್ಬಿಡ್ತೀನಿ. ಯಾವುದೇ ರೀತಿ ಪೆಟ್ರೋಲ್ ಖರ್ಚು ಇರಲ್ಲ, ಏನಿಲ್ಲ. ಅಲ್ಲಿಂದ ಆಂಬುಲೆನ್ಸ್ ಎಲ್ಲ ಎತ್ಕೊಂಡು ಹೋಗ್ತಾರೆ ನನ್ನ. ಇಲ್ಲೊಂದು ಮೇಲೆ ಹೋಗ್ಬೋದು, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಈ ಕಡೆ ಸೈಡ್ ಒಂದು ವ್ಯೂ ಪಾಯಿಂಟು. ಈ ಬೆಟ್ಟದಲ್ಲಿ ನಾನು ಒಬ್ಬನೇ ಇರೋದು ಈಗ ಸದ್ಯದ ಮಟ್ಟಿಗೆ. ಯಾರು ಈ ಬೆಟ್ಟಕ್ಕೆ ಬಂದಿಲ್ಲ, ನಾನು ಒಬ್ಬನೇ ಈಗ ಆರಾಮಾಗಿ ಪರ್ಚಾಡು ಏನ್ ಮಾಡಿದ್ರೆ ಯಾರು ಬರಲ್ಲ ಇಲ್ಲಿಗೆ. ಈಗ ಬನ್ನಿ, ಇಲ್ಲಿ ಹೋದ್ರೆ ಕಾಣುತ್ತೆ ನೋಡಿ ದೇವರಮ್ಮ ಬೆಟ್ಟ. ಇಲ್ಲಿ ಕಾಣ್ತಿದ್ಯಾ, ಅದೇ ದೇವರಮ್ಮ ಬೆಟ್ಟ ಗೈಸ್. ಈ ಜಾಗ ಏನಂತಂದ್ರೆ ಕಂಪ್ಲೀಟ್ ಆಗಿ ಈಗ ಕ್ಲೋಸ್ ಆಗಿದೆ. ಏನಕ್ಕಂತಂದ್ರೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಈ ಜಾಗದಲ್ಲಿ. ಜಾತ್ರೆ ನಡೆದಾಗ ವರ್ಷಕ್ಕೆ ಒಂದೇ ಸರಿ ಓಪನ್ ಆಗೋದು ಇದು.
ಓಪನ್ ಆದಾಗ ಜನಗಳು ಅಲ್ಲಿ ಕೆಳಗಿಂದ ಟ್ರೆಕ್ಕಿಂಗ್ ಥರ ಮಾಡ್ಕೊಂಡು ಹತ್ತುತ್ತಾರೆ. ಇದ್ರ ಬಗ್ಗೆ ವಿಡಿಯೋ ಬೇಕಂದರೆ ನಿಮ್ಗೆ ಯೂಟ್ಯೂಬಲ್ಲಿ ಬೇಜಾನ್ ವಿಡಿಯೋಗಳಿದೆ, ಸುಮಾರು ಜನ ಟ್ರೆಕ್ ಮಾಡಿರೋದಿದೆ ಇದ್ರ ಬಗ್ಗೆ. ಸೊ ನೀವು ತಿಳ್ಕೊಬೋದು. ನನ್ನ ಮೇಲಿಂದ ಕೆಳಗಿಂದ ಹತ್ತಿ ಬ್ರೀತಿಂಗ್ ಕಷ್ಟ ಆಗ್ತಾ ಇದೆ. ಸರೌಂಡಿಂಗ್ ಈ ಜಾಗ ಪೂರ್ತಿ ಬಂಡೆ ಇದೆಯಲ್ಲ, ಅದು ಸಾಮಾನ್ಯ ಬಂಡೆ ಅಲ್ಲ, ಎಲ್ಲೋ ಶಾರ್ಪ್ ಇದೆ ಈ ಬಂಡೆಗಳು. ಈ ಬಂಡೆಯಿಂದ ಆವೃತ ಆಗಿದೆ ಈ ಜಾಗ. ಅರ್ಥನ್ ಬನ್ನಿ ಇದನ್ನ. ಇದು ಗುರು ವ್ಯೂ ನೋಡಿ, ಇದು ವ್ಯೂ ಕ್ರೇಜಿ ಇದೆಲ್ಲ. ನೋಡಿದ್ರಲ್ಲ, ಇದು ಈ ಜಾಗದ ವ್ಯೂ ಪಾಯಿಂಟು. ನಾನು ಎಲ್ಲಿ ತನಕ ಬಂದಿದ್ದೇನೆಂದರೆ, ಬನ್ನಿ ನಿಮಗೆ ಇಲ್ಲಿಂದ ತೋರಿಸ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಜನಗಳಿದ್ದಾರೆ ನೋಡಿ, ಆ ಜಾಗದಿಂದ ನಾನು ಬಂದಿದ್ದು. ಬೆಟ್ಟ ಕಾಣ್ತಿದೆ ನೋಡಿ, ಜನಗಳು ಆ ಜಾಗದಿಂದ ನಾನು ಹತ್ತಿ ಈ ಜಾಗಕ್ಕೆ ಬಂದಿದ್ದು ಗೈಸ್. ಇದೆಲ್ಲ ನೀವು ಕೆಲವೊಬ್ಬರಿಗೆ ಹತ್ಬೋದು ಅಂತ ಗೊತ್ತಿರುತ್ತೆ, ಇನ್ನು ಕೆಲವೊಬ್ರಿಗೆ ಹತ್ಬಾರ್ದು ಅಂತ ಇರುತ್ತೆ. ನಾವೆಲ್ಲ ಇಲ್ಲಿ ಬಂದಾಗೆಲ್ಲ ನಮಗೆ ಕೆಲವೊಂದ್ಸರಿ ಪೊಲೀಸ ಗಾರ್ಡ್ಸ್ಗಳೇ ಹತ್ತಿ ಏನಾಗಲ್ಲ, ಬಟ್ ಮಳೆಗಾಲದಲ್ಲಿ ಹತ್ಬೇಕಾದ್ರೆ ಹುಷಾರಾಗಿರಿ ಅಂತ ಹೇಳ್ತಾರೆ. ಅದೊಂದು ಅಂದರೆ ನಮ್ಮ ಒಳ್ಳೇದಕ್ಕೆ ಅಲ್ವಾ ಹೇಳೋದು, ಅವ್ರೇನು ಕೆಟ್ಟದಕ್ಕೇನು ಹೇಳೋದಿಲ್ವಲ್ಲ. ಸೊ ಹಂಗಾಗಿ ನೋಡಿ ಯಾವ ಥರ ಕಾಣ್ತದೆ ಗುರು. ಇಲ್ಲಿಂದ ನಮ್ಮೂರು ಹುಡ್ಕನ ಎಲ್ಲಿದೆ ಅಂತ, ಚಿಕ್ಕಮಂಗ್ಳೂರು. ಎಷ್ಟು ಹುಡ್ಕೋದು ಕಾಣೋದೇ ಇಲ್ಲ ಬಿಡಿ ಚಿಕ್ಕಮಂಗ್ಳೂರು. ಇಲ್ಲಿಂದ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ ಇದೇನೋ ಬಿಲ್ಡಿಂಗ್ ಅಲ್ಲ, ದೊಡ್ಡದಾಗಿನ ಹೋಮ್ ಸ್ಟೇ ಸಹ. ನಾನು ನಿಜವಾಗ್ಲೂ ಹೇಳ್ತೀನಿ, ಇದು ಯಾವ ಏರಿಯಾ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಲ್ಲ. ಅಲ್ಲೊಂದು ಇದೆ ನೋಡಿ, ಅದೊಂದು ಬೆಟ್ಟ ಅಲ್ಲ ದೇವಸ್ಥಾನ ಗೈಸ್. ಇದೊಂದು ಫೇಮಸ್ ದೇವಸ್ಥಾನ ಗೈಸ್. ಇಷ್ಟೇ ಗೈಸ್, ನೋಡಿದ್ರ ಇದು ಮಳೆಗಾಲದಲ್ಲಿ ಬಂದ್ರೆ ಚಂದ ಇರುತ್ತೆ, ಬಟ್ ಮಳೆಗಾಲದಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಯಾವುದೇ ರೀತಿ ವ್ಯೂ ಪಾಯಿಂಟ್ ಆ ಥರ ಎಲ್ಲ ಕಾಣಲ್ಲ. ಮಳೆಗೆ ಮಿಸ್ಟಿಂದ ಫುಲ್ ಆವೃತವಾಗಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಮಿಸ್ಟಿಂದ ಕಾಣೋದೇ ಇಲ್ಲ ಏನೇನಿದೆ ಅಂತ. ಇಲ್ಲಿಂದ ಪಕ್ಕದವನು ಎಲ್ಲಿದ್ದಾನೆ ಅಂತಾನೆ ಕಾಣಲ್ಲ, ಆ ಥರ ಇರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ ಇಲ್ಲೆಲ್ಲ ಬಂದು, ನನ್ನ ಫ್ರೆಂಡ್ಸ್ ಒಬ್ಬನೇ ಅಲ್ಲ ಬಂದಿದ್ವಿ, ತುಂಬ ಚೆನ್ನಾಗಿತ್ತು ಗೈಸ್. ನಾನು ನನ್ನ ಫ್ರೆಂಡ್ ಬಂದು 10 ಜನ ಬಂದು ಇಲ್ಲಿ ಟ್ರೆಕ್ ಮಾಡಿದ್ದು ಚೆನ್ನಾಗಿತ್ತು. ಅವಾಗ ಕಂಪ್ಲೀಟ್ ಆಗಿ ಮಾನ್ಸೂನ್ ಇದ್ದಿದ್ದು, ಸಿಕ್ಕಾಪಟ್ಟೆ ಮಳೆ ಇತ್ತು. ಆ ಮಳೆ ವೆದರಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಾನು ಸ್ವಲ್ಪ ಎಂಜಾಯ್ ಮಾಡಬೇಕಲ್ಲ ಈಗ ಆಫ್ ದ ಕ್ಯಾಮ್ರಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್. ನೀವುಗಳು ಹಳ್ಳಿಯಿಂದ ದಿಲ್ಲಿಗೆ ಹೋಗಿ, ದಿಲ್ಲಿಯಿಂದ ಹಳ್ಳಿಗೆ ಬನ್ನಿ. ನೀವು ಇಂಥ ಜಾಗದಾಗ ಬಂದರೂ ಅಷ್ಟೇ, ಬರದೇ ಹೋದರೂ ಅಷ್ಟೇ, ನೀವು ಸಿಟಿಗೆ ಹೋದ್ರೂ ಅಷ್ಟೇ, ಇಲ್ಲಿರೋ ಸಿಟಿಗೆ ಹೋದರೂ ಅಷ್ಟೇ, ಸಿಟಿಲಿರೋ ಇಲ್ಲಿಗೆ ಬಂದರೂ ಅಷ್ಟೇ, ನಿಮಗೆ ಒಂದೇ ಒಂದು ನಿಮ್ಮ ಮನಸ್ಸಿಗೆ ಫೀಲ್ ಆಗೋದು ಏನಂತಂದರೆ, ಇವೆಲ್ಲ ಕ್ಷಣಿಕ ಗೈಸ್. ಬಂದರೆ ಒಂದು 10 ನಿಮಿಷ ಇದ್ದು, ಒಂದು ಅರ್ಧ ಗಂಟೆ ಇದ್ದು, ಮ್ಯಾಕ್ಸಿಮಮ್ ಒಂದಿನ ಸ್ಪೆಂಡ್ ಮಾಡೋಗೋಕೆ ಅಷ್ಟೇ ಕರೆಕ್ಟು. ನನಗೆ ಅನಿಸಿದ್ದೇನೆಂದರೆ, ಇನ್ ರಿಯಾಲಿಟಿ ಹೇಳ್ಬೇಕಂದ್ರೆ, ನಾವು ಎಲ್ಲೆಲ್ಲಿ ಹುಟ್ಟಿರ್ತೀವಿ, ಎಲ್ಲೆಲ್ಲಿ ಬೆಳೆದಿರ್ತೀವಿ, ಅದೇ ನಮಗೆ ಲೈಫಲ್ಲಿ ಮನಸ್ಸಿಗೆ ತೃಪ್ತಿ ಕೊಡೋದು. ನಾವು ಇಫ್ ಇನ್ ಕೇಸ್ ನಾವು ಸ್ಲಮ್ಮಲ್ಲಿ ಹುಟ್ಟಿದ್ರೆ, ಸ್ಲಮ್ ಅನ್ನೋದು ನಮಗೆ ಒಂದು ಮೆಮೊರಿ, ಎಮೋಷನ್ಸ್ ಅಂತ ಫೀಲ್ ಆಗುತ್ತೆ. ಅದನ್ನು ಬಿಟ್ಟು ಹೋಗೋಕ್ಕೂ ಮನಸ್ಸಾಗಿರಲ್ಲ. ನಾವು ಯಾವುದೇ ರಿಚ್ಚು ಲೈಫ್ ಜೀವನ ಮಾಡ್ತಿದ್ರು ಅಷ್ಟೇ, ಸ್ಲಮ್ ಅನ್ನೋದು ನೆನಪಾದಾಗ ನಮಗೆ ಆ ಮೆಮೊರಿ ಅಲ್ಲಿದ್ರೇ ಚೆನ್ನಾಗಿರುತ್ತೆ, ಅಂತರ ಫೀಲ್ ಆಗುತ್ತೆ. ಸೊ ಹಂಗೆ ಇದು ಅಷ್ಟೇ. ನನಗೆ ಎಷ್ಟೇ ಇದು ಇಷ್ಟ ಆದರೂ ಜಾಗ, ಎಂಡ್ ಆಫ್ ದ ಡೇ ನನಗೆ ನನ್ನ ಮನೆಯೇ ಇಷ್ಟ. ಇಲ್ಲೆಲ್ಲ ಒಂದಿನ ಇರ್ಬೋದು ಅಷ್ಟೇ, ನನ್ನ ಊರೇ ಇಷ್ಟ ಗೈಸ್. ಇದು ನನಗೆ ಆದರೂ ಅಷ್ಟೇ, ನಿಮಗೆ ಆದರೂ ಅಷ್ಟೇ. ನೀವು ಸಿಟಿ ಇರೋರು ಇಲ್ಲಿಗೆ ಬಂದರೆ ನಿಮಗೆ ಒಂದು ದಿವಸ ಅಷ್ಟೇ ಮಜಾ, ಆಮೇಲೆ ನೀವು ಮತ್ತೆ ಮನೆಗೆ ಹೋಗ್ಬೇಕಂತ ಅನಿಸುತ್ತೆ. ಹಳ್ಳಿಲಿರೋರು ಸಿಟಿಗೆ ಹೋದರೆ ಅವ್ರಿಗೂ ಅದೇ ಥರ ಫೀಲ್ ಆಗೋದು. ಯಾಕಂದರೆ ನನ್ನ ಫ್ರೆಂಡ್ಸ್ಗಳು ಸೇರಿ ಬೆಂಗಳೂರು ಜೀವನ ಸಾಕಾಯ್ತು ಗುರು, ಬೆಂಗಳೂರು ಬೇಡ ಅಂತ ಹೇಳ್ತಾರೆ. ಅವನೊಬ್ಬರಲ್ಲ, ನಮ್ಮ ಅಣ್ಣನೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ನಂಗೆ ಇಲ್ಲಿ ಇರೋಕ್ಕಾಗಲ್ಲ, ನಂಗೆ ಬೆಂಗಳೂರಲ್ಲಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ಬೆಂಗಳೂರಲ್ಲೇ ಜೀವನ ಮಾಡಿ ಅಲ್ಲೇ ಬದುಕಬೇಕು ಅಂತ ಅಂದ್ಕೊಂಡವನು. ಅದು ಹಿಂಗೆ ಪರಿಸ್ಥಿತಿ. ಸೊ ಹೋಪ್ಸ್ ಇಲ್ಲಿ ನೋಡಿ ಎಂಥ ಜಾಗದಲ್ಲಿ ಬರ್ತಾ ಇದ್ದೀನಿ ನಡ್ಕೊಂಡು. ಹೋಪ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.